ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಪ್ರಾನ್ ರೆಸಿಪಿ ಮಾಡ್ತಿದ್ದೇನೆ, ಪ್ರಾನ್ ಪೆಪ್ಪರ್ ಅಂತ. ಆದ್ರೆ ಇದು ಇಂಡಿಯನ್ ಸ್ಟೈಲ್ ಅಲ್ಲ, ಚೈನೀಸ್ ಸ್ಟೈಲ್ ಮಾಡ್ತಿದ್ದೇನೆ. ಸೊ ಸಿಂಪಲ್ ರೆಸಿಪಿ. ನಾವು ಹೇಗೆ ಚಿಲ್ಲಿ ಎಲ್ಲ ಮಾಡ್ತೀವಲ್ಲ ಹಾಗೆ ಆಲ್ಮೋಸ್ಟ್ ಹಾಗೆ ಬರ್ತದೆ, ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಈಸಿ ಮತ್ತೆ ಟೇಸ್ಟಿಯಾದ ಪ್ರಾನ್ ಪೆಪ್ಪರ್ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ನಾನು ಚೈನೀಸ್ ಟೈಪ್ ಮಾಡ್ತಿದ್ದೇನೆ. ಸಿಂಪಲ್ ರೆಸಿಪಿ, ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಮೊದಲಿಗೆ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಪ್ರಾನ್ಸ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಶುಗರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಇದನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆಯಾಗಿ ಮಿಕ್ಸ್ ಆದ ನಂತರ ಇದಕ್ಕೊಂದು 2 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನು ಹಾಕಿ. ಹೆಚ್ಚು ಕಾರ್ನ್ಫ್ಲವರ್ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಹತ್ರ ಪ್ರಾನ್ಸ್ ಸ್ವಲ್ಪ ಇದ್ರೆ ಸ್ವಲ್ಪವೇ ಹಾಕಿ. ಮತ್ತೆ ಒಂದು ಟೀ ಸ್ಪೂನ್ ಸೆಸ್ಮಿ ಆಯಿಲ್ ಹಾಕಿ. ಸೆಸ್ಮಿ ಆಯಿಲ್ ಹಾಕುವುದರಿಂದ ಒಳ್ಳೆ ಟೇಸ್ಟ್ ಬರ್ತದೆ, ಅದರಲ್ಲಿ ಚೈನೀಸ್ ಟೇಸ್ಟ್ ಬರ್ತದೆ, ಫ್ಲೇವರ್ ಬರ್ತದೆ. ಈಗ 3 ಟೀ ಸ್ಪೂನ್ ಆಯಿಲ್ ಹಾಕಿ 2 ಈರುಳ್ಳಿಯನ್ನು ಹೀಗೆ ದೊಡ್ಡದಾಗಿ ಕಟ್ ಮಾಡಿ, ಹಾಗೆ 1 ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. 3 ನಿಮಿಷದಷ್ಟು ಫ್ರೈ ಮಾಡಿ. ಮತ್ತೆ ಇದನ್ನು ತೆಗ್ದಿರಿ. ಈಗ ಅದೇ ಬಾಣಲೆಗೆ ಪುನಃ 1 ಟೀ ಸ್ಪೂನ್ ಆಯಿಲ್ ಹಾಕಿ ಒಂದು ದೊಡ್ಡ ಪೀಸ್ ಜಿಂಜರ್ ಅನ್ನು ಹೀಗೆ ದೊಡ್ಡ ಕಟ್ ಮಾಡಿ. ಅದು ನಿಮಗೆ ಚಿಕ್ಕ ಬೇಕಾದ್ರೆ ಚಿಕ್ಕ ಕೂಡ ಕಟ್ ಮಾಡಬಹುದು, ಹಾಗೇನಿಲ್ಲ. ನಾನು ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಇದಕ್ಕೆ ಈಗ ನಾವು ಮ್ಯಾರಿನೇಟ್ ಮಾಡಿದ್ದ ಪ್ರಾನ್ಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಕ್ರಿಸ್ಪ್ ಆಗ್ತದೆ ಅಷ್ಟುವರೆಗೆ ಫ್ರೈ ಮಾಡಬೇಕು. ಇದರಲ್ಲಿ ಸ್ವಲ್ಪ ತಳ ಹಿಡಿತದೆ, ಸೊ ಜಾಗ್ರತೆ ಇರಿ, ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ನಾನು ಪ್ರಾನ್ಸ್ ಒಳ್ಳೆಯಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾತ್ರದಲ್ಲಿ ಗಾರ್ಲಿಕ್ ಹಾಕಿದ್ದೇನೆ, ಮತ್ತೆ ಸ್ಪ್ರಿಂಗ್ ಆನಿಯನ್ ದೊಡ್ಡ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಅದರ ನಂತರ ಈಗ ಸ್ವಲ್ಪ ಸೈಡ್ಗೆ ಮಾಡಿ ಎಲ್ಲ ಇದನ್ನು. ಈಗ ನಾವು ಸಾಸ್ ಹಾಕುವ. ಸಾಸ್ ನಾವು ಡೈರೆಕ್ಟ್ ಪ್ಯಾನಿಗೆ ಹಾಕ್ಬೇಕು. ಅದಕ್ಕೋಸ್ಕರ 2 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್, 2 ಟೀ ಸ್ಪೂನ್ ಆಯಿಸ್ಟರ್ ಸಾಸ್, 1 ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆಯಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ 3 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ. ಕಾರ್ನ್ಫ್ಲವರ್ ಸ್ಲರಿ ಅಂದ್ರೆ ಗೊತ್ತುಂಟಲ್ಲ ಎಂತ ಅಂತ. ಕಾರ್ನ್ಫ್ಲವರ್ ಅನ್ನು 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕೋದು. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಅನ್ನು ಹಾಕಿ. ನಂತರ ಇದಕ್ಕೆ 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಪುನಃ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಮತ್ತೆ ಸೆಸ್ಮಿ ಆಯಿಲ್, 2 ಟೀ ಸ್ಪೂನ್ ಸೆಸ್ಮಿ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. 1-2 ಮಿನಿಟ್ಸ್ ಹಾಗೆ ಇರಲಿ. ನಂತರ ಇದನ್ನು ನಾನು ಪ್ಲೇಟಿಂಗ್ ಮಾಡ್ತೀನಿ. ಒಳ್ಳೆದಾಗ್ತದೆ, ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ನಮ್ಮ ಪ್ರಾನ್ ಪೆಪ್ಪರ್ ರೆಡಿ ಆಗಿದೆ. ಇದು ನೀವು ಹೀಗೆ ತಿನ್ಬಹುದು, ಎಂತದು ಬೇಕಿಲ್ಲ. ಇದಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ. ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಮಗೆ ಟ್ರೈ ಮಾಡಿ ಮತ್ತೆ ನೋಡಿ ಹೇಗೆ ಆಗ್ತದೆ ಟೇಸ್ಟ್ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.